ನಮಸ್ಕಾರ. ನಾವಿವತ್ತು ಉಂಡೆ ಮಾಡೋಣ. ಉಂಡೆ ಮಾಡಲಿಕ್ಕೆ ನಾನು ಇವತ್ತು ಇಲ್ಲಿ ಅರ್ಧ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, 1 ಪಾವು ರಾ ರೈಸ್ ರವೆ ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಎರಡು ಒಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸಿನ ದರ್ರ ಮಾಡಿಕೊಂಡ್ರೆ ಅದಕ್ಕೆ ಸ್ವಲ್ಪ ಅಂಟು ಬರುತ್ತದೆ. ಇವಾಗ ಮಾಡಿ ತೋರಿಸ್ತೀನಿ. ಇವಾಗ ಇದಕ್ಕೆ ತೆಂಗಿನ ಎಣ್ಣೆ, ಒಂದು 3-4 ಸ್ಪೂನ್ ಹಾಕಬೇಕಾಗತ್ತೆ. ಯಾಕಂದ್ರೆ ಇದಕ್ಕೆ ರುಚಿ ಬರೋದೇ ಒಗ್ಗರಣೆಯಿಂದ. ಒಗ್ಗರಣೆಗೆ ಎಣ್ಣೆ ಬಿಸಿ ಆಗಲಿ. ಹಸಿಮೆಣಸು ಹಾಕೊಳ್ತೀನಿ. ಸಣ್ಣ ಕಟ್ ಕರಿ ಮಣ್ಣವೆ. ಹಸಿಮೆಣಸು ಸ್ವಲ್ಪ ಫ್ರೈ ಆಗಲಿ. ಈಗ ಸಾಸಿವೆ, ಸ್ವಲ್ಪ ಹಿಂಗು, ನಾನು MTR ಹಿಂಗೆ ಯೂಸ್ ಮಾಡೋದು. ನೀವು ಯಾವ್ದು ಹಿಂಗೆ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಸಾಸಿವೆ ಸಿಡಿಲಿಕ್ಕೆ ಶುರುವಾಗಿ ಅಷ್ಟೊತ್ತಿಗೆ ಹಸಿಮೆಣಸು ಚೆನ್ನಾಗಿ ಫ್ರೈ ಆಗುತ್ತೆ. ಒಂದು 10-12 ಮೆಂತೆ, 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ಮೆಂತೆ ಪರಿಮಳಕ್ಕೆ ಅದು ಚೆನ್ನಾಗಿರೋದು. ಮೆಂತೆ ಹಾಕಿದರೆ ಚೆನ್ನಾಗಿರುತ್ತೆ. ಮೆಂತೆ ಹಾಕ್ಕೊಳ್ಳಿ, ಮೆಂತೆ ಸ್ಕಿಪ್ ಮಾಡಬೇಡಿ. ಮೆಂತೆ ಜೀವಕ್ಕೂ ಒಳ್ಳೆಯದು. ಇವಾಗ ಕರಿಬೇವು ಇಷ್ಟು ಹಾಕ್ಕೊಂಡು ನಾನು ಇವಾಗ ಇಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಲ್ವ ಅದನ್ನು ಹಾಕೋಣ. ಸಾಸಿವೆ ಸಿಡ್ದಿದೆ. ಇವಾಗ ಇದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಮಾಡಲಿಕ್ಕಿದೆ, ಅದರಿಂದ ನೀರು ಹಾಕಿದ್ರೆ ಏನು ತೊಂದರೆ ಆಗಲ್ಲ. ತುಂಬ ನೀರು ಹಾಕೋದು ಬೇಡ, ಯಾಕಂದರೆ ಗ್ಯಾಸ್ ವೇಸ್ಟ್ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕಲಿಕ್ಕಿದೆ. ಈಗ ಉಪ್ಪು ಹಾಕೊಳ್ಳೋಣ.
ಉಪ್ಪು ಹಾಕಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಗಟ್ಟಿ ಮಾಡೋಣ. ನಾನು ಸಣ್ಣದು ಮಾಡಿ ಇಟ್ಕೊಂಡಿದ್ದೆ ಊರಿನ. ಇದು ಹಾಕುವಾಗ, ಹಿಟ್ಟು ಹಾಕುವಾಗ, ಯಾಕಂದರೆ ಇಲ್ಲಾದರೆ ಟಕ್ಕಂತ ಗಟ್ಟಿ ಆಗಿಬಿಡ್ತದೆ. ಇವಾಗ ಇದನ್ನು ಉಂಡೆ ಕಟ್ಕೊಳ್ಳೋದಕ್ಕೆ ಗಟ್ಟಿ ಮಾಡ್ಕೊಳ್ಳೋಣ. ಇದು ಬೇಗ ಗಟ್ಟಿ ಆಗುತ್ತೆ. ಒಂದು 5 ನಿಮಿಷ ಸಾಕು. ಆಮೇಲೆ ಈ ಉಂಡೆ ಕಟ್ಟಿಕೊಂಡು ಹಬೆಯಲ್ಲಿ ಬೇಯಿಸ್ಕೊಳ್ಳೋದು. ಅಷ್ಟೇ, ಉಂಡೆ ರೆಡಿ. ಚಟ್ನಿ ಬೇಕಾದವ್ರು ಚಟ್ನಿ ಮಾಡ್ಕೋಬೋದು. ಹಾಗೆ ತಿನ್ನಲಿಕ್ಕೂ ಆಗುತ್ತೆ. ಇದಕ್ಕೆ ಎಲ್ಲನೂ ಹಾಕಿರ್ತೀವಿ, ಮೆಣಸಿನ್ಕಾಯಿ ಎಲ್ಲನೂ ಹಾಕಿರ್ತೀವಿ. ನನಗೆಲ್ಲ ಇದಕ್ಕೆ ಚಟ್ನಿ ಬೇಕಾಗಿಲ್ಲ. ಚಟ್ನಿ ಬೇಕಾದವ್ರು ಚಟ್ನಿ ಮಾಡ್ಕೋಬೋದು. ನಾನು ಮೀಡಿಯಮಲ್ಲಿ ಇಟ್ಟಿದ್ದೀನಿ, ಅದರಿಂದ ಮೆತ್ತಗಾಗತ್ತೆ. ಗಟ್ಟಿ ಇಟ್ಕೊಂಡ್ರೆ ಬೇಗ ಆಗತ್ತೆ, ಆದರೆ ಅದು ಸ್ವಲ್ಪ ಗಂಟು ಥರ ಬರ್ತದೆ. ಅದಕ್ಕೆ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಇದು ಒಂದು 3 ಜನರಿಗೆ ಒಂದು ಪಾವು. ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಅಷ್ಟು ಮಾಡ್ಕೊಳ್ಳಿ. ಇದು ನಮ್ಮ 3 ಜನರಿಗೆ ಇಷ್ಟು ಸಾಕಾಗತ್ತೆ. ಈಗ ಇನ್ನೂ ಸಣ್ಣದು ಮಾಡ್ಕೊಳ್ಳಿ, ಯಾಕಂದರೆ ಗಟ್ಟಿ ಆಗ್ತಾ ಬರುವಾಗ ಅದು ತಳ ಹಿಡಿತದೆ. ಇನ್ನು ಸ್ವಲ್ಪ ಗಟ್ಟಿ ಆಗಲಿ, ಇದು ಉಂಡೆ ಕಟ್ಟಲಿಕ್ಕೆ ಸರಿ ಆಗುತ್ತೆ. ಇದು ಸ್ವಲ್ಪ ಇದು ಆರಬೇಕು. ಆರಿದ ಮೇಲೆ ಕಟ್ಟಿ ಇದನ್ನು ಹಬೆಯಲ್ಲಿ ಬೇಯಿಸಬೇಕು. ಕುಕ್ಕರಲ್ಲೂ ಇಡ್ಬೋದು, ಆದರೆ ವಿಜಿಲ್ ಹಾಕ್ಲಿಕ್ಕಿಲ್ಲ. ಇದಾಯಿತು, ಇವಾಗ ಆಫ್ ಮಾಡ್ತೀನಿ. ಇಷ್ಟು ಉಂಡೆ ಆಗಿದೆ. ಇವಾಗ ಇದನ್ನು ಕುಕ್ಕರಲ್ಲಿ ಇಟ್ಟು ವಿಜಿಲ್ ತೆಗೆದಿದ್ದೀನಿ. ವಿಜಿಲ್ ತೆಗೆದು ಒಂದು 15-20 ನಿಮಿಷ ಬೇಯಿಸ್ಕೊಳ್ಳಿ. ಆಮೇಲೆ ಉಂಡೆ ಇದನ್ನು 15-20 ನಿಮಿಷ ಬೇಯಿಸ್ಕೊಳ್ಳಿ. ಗ್ಯಾಸ್ ಹಚ್ಚಿ ಇಟ್ಬಿಡಿ.